ಬಿಟ್ಟು ಸಾಯ್ತೀನಿ ಅಂತ ಹೊರಟೋದ್ರೆ? ಫಸ್ಟ್ ಕೇಳಿದಾಗ ಅವಳು ಹೇಳಿದ್ದು ಅಲ್ವಮ್ಮ, ನೀನೇ ಬಲವಂತ ಮಾಡಿದ್ದು. ನೀನ್ ಮತ್ತೆ ಬಲವಂತ ಮಾಡ್ಬೇಡ, ಅವಳು ಪಾಡಿಗೆ ಬಿಟ್ಬಿಡು. ಮತ್ತೆ ಹುಡುಗನ ಹುಡ್ಕೋದಿಕ್ ಹೋಗ್ಬೇಡ. ಮೊದಲು ಇವಳಿ ಗುಂಗಿಂದ ಆಚೆ ಬರ್ಲಿ. ಆಗಿದೆಲ್ಲ ಒಳ್ಳೇದಕ್ಕೆ ಅನ್ಕೊಮ್ಮ. ಆ ಫ್ರಾಡ್ ಜೊತೆ ನಿಶ್ಚಿತಾರ್ಥ ಮಾಡಿದಿದ್ರೆ ಏನ್ ಮಾಡ್ಬೇಕಿತ್ತು? ನಾವೇ ಇವಳ ಜೀವನ ಹಾಳು ಮಾಡ್ದಂಗ ಆಗ್ತಿರ್ಲಿಲ್ವಾ? ಆಮೇಲೆ ಇವಳು ಈ ತರ ಮಾಡ್ಕೋತಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮ ಪ್ಲೀಸ್, ಕೈ ಮುಗಿತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಮ್ಮ. ಅಲ್ಲ ಅಮ್ಮ ಪ್ಲೀಸ್. ಅಮ್ಮ, ಹಾ ಬನ್ನಿ ನನ್ನ ಜೊತೆ. ಬಾ ಅದಿತಿ. ಅಮ್ಮ, ಗಣೇಶನ ಆಶೀರ್ವಾದದಿಂದ ದೊಡ್ಡ ಅನಾಹುತ ತಪ್ಪೋಯ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅದಿತಿ ಜೀವನ ಹಾಳಾಗೋಗ್ತಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಗಣೇಶನ್ಗೆ ಥ್ಯಾಂಕ್ಸ್ ಹೇಳಮ್ಮ. ಹೌದು, ಈ ಗಣೇಶನ ಆಶೀರ್ವಾದದಿಂದ ಆಗೋ ಅನಾಹುತ ತಪ್ಪು. ಇವ್ರ ಆಶೀರ್ವಾದದಿಂದಾನೆ ತೇಜಸ್ ಅಂತ ಇಡಿಯಟ್ ಅಂತ ನಮಗೆ ಇವತ್ತು ಅರ್ಥ ಆಗಿತ್ತು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಅದಿತಿ ಜೀವನ ಹಾಳು ಮಾಡಿದಾಗ ಆಗ್ತಿತ್ತು. ನೋಡಿಯಮ್ಮ, ಅದಿತಿ ಮದುವೆ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟಿದ್ದೆ. ನಾನು ಈಗಲೂ ಅದೇ ಹೇಳ್ತೀನಿ, ನಿಮ್ಮ ಇಷ್ಟದ ಪ್ರಕಾರ ನೀವು ನೋಡಿದ ಹುಡುಗನ ಜೊತೆ ಅದಿತಿ ಮದುವೆ ಆಗುತ್ತೆ. ನಿಶ್ಚಿತಾರ್ಥ ನಿಂತೋಯ್ತು, ಮದುವೆ ಏನಾಗುತ್ತೋ ಏನೋ, ಕೆಟ್ಟದಾಗುತ್ತೆ, ಈ ರೀತಿಯೆಲ್ಲ ಯೋಚನೆ ಮಾಡಲೇಬೇಡಿ. ಯಾಕೆಂದ್ರೆ ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮ ಇಡೀ ಕುಟುಂಬ ಇದೆ. ಹಾಗಂತ ಇಮಿಡಿಯೇಟ್ ಆಗಿ ಮದುವೆ ಮಾಡೋದು ಕೂಡ ಬೇಡ. ಸ್ವಲ್ಪ ಟೈಮ್ ತಗೊಳ್ಳೋಣ, ಒಳ್ಳೆ ಹುಡುಗನ ಹುಡ್ಕೋಣ. ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಹಿನ್ನೆಲೆ ಏನು ಅಂತ ವಿಚಾರಿಸಿ ಕ್ರಾಸ್ ಚೆಕ್ ಮಾಡೋಣ. ಅದಿತಿ ಮದುವೆ ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಮಾಡ್ಕೊಡ್ತೇನೆ. ಬಟ್ ಅದಿತಿ ಮದುವೆಗೆ ಒಪ್ಕೊಳ್ಬೇಕು. ನಾವು ವಿನಾಕಾರಣ ಅವ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ. ಅವ್ಳು ಇನ್ನೂ ಓದ್ತಿದ್ದಾಳೆ, ಅವ್ಳ ಸ್ಟಡೀಸ್ನ ಕಂಪ್ಲೀಟ್ ಮಾಡಲಿ. ಅದಾದ್ಮೇಲೆ ಖಂಡಿತವಾಗ್ಲೂ ಅವ್ರ ಮದುವೆನ ಜೋರಾಗಿ ಮಾಡೋಣ. ಅವಳು ಸ್ಟಡೀಸ್ನ ಕಂಪ್ಲೀಟ್ ಮಾಡಿ. ಈಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ದೇವರಿಗೆ ಕೈ ಮುಗಿಯೋಣ. ಗಣಪತಯೇ ನಮಃ. ಗಣಪತಯೇ ನಮಃ. ಗಣಪತಯೇ ನಮಃ. ಅಪ್ಪ ಗಣೇಶ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಮ್ಮ ಹೇಳಿದಾಗೆ ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಡ್ತಿತ್ತು. ನನ್ನ ಮಗಳ ಜೀವನನ ನಾನೇ ಹಾಳು ಮಾಡಿದಾಗ್ತಿತ್ತು. ಈಗ ನಿನ್ನ ಹತ್ರ ಏನು ಕೇಳ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ನಿಜವಾಗ್ಲೂ ವಿಘ್ನ ಕಳೆಯೋನು, ಆಪತ್ತನ್ನು ನೀಗಿಸೋನು. ನೀನೇ ಕಾಪಾಡಬೇಕು ತಂದೆ, ನೀನೇ ನಮ್ಮನ್ನು ಕಾಪಾಡಬೇಕು. ಸಾಯ್ತಿರೋ ಜೀವಕ್ಕೆ ಬಾಯಿಗೆ ನೀರು ಬಿಟ್ಟ ಹಾಗಾಯ್ತು. ನೀನಿವತ್ತು ನನ್ನನ್ನು ಕಾಪಾಡಿಬಿಟ್ಟೆ. ಆ ತೇಜಸ್ ಎಂತವನು ಅಂತ ಪ್ರೂವ್ ಮಾಡಿಬಿಟ್ಟೆ. ಹಾಗೆ ಧ್ರುವನು ಹೇಗಾದರೂ ಮಾಡಿ ಮುಂಚಿನ ಥರ ಮಾಡು, ನಮ್ಮಿಬ್ರಿಗೂ ಮದುವೆ ಆಗೋ ಹಾಗೆ ಮಾಡು. ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ.
ನಿಶ್ಚಿತಾರ್ಥ ನಿಂತೋಯ್ತು ಅಂತ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆ ಗಣೇಶನೇ ಹುಡುಗ ಎಂಥವನು ಅಂತ ತೋರಿಸಿ ನಿಶ್ಚಿತಾರ್ಥನ ನಿಲ್ಲಿಸಿದ್ದಾನೆ. ಇಲ್ಲ ಅಂದರೆ ನಮ್ಮ ಕೈಯಾರ ನಮ್ಮ ಹುಡುಗಿ ಬಾಳನ್ನ ನಾವೇ ಹಾಳು ಮಾಡಿದಾಗ ಆಗ್ತಾ ಇತ್ತು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರಿಗೆ ಆರತಿ ಮಾಡಿ. ಅಮ್ಮೋ, ರೌಡಿ ಮೇಡಮ್, ಪ್ರಸಾದ ಪ್ರಸಾದ ಕಣ್ರಿ ಅದು. ಗೊತ್ತು, ಟೇಸ್ಟಿಯಾಗಿದೆ. ರೌಡಿ ಮೇಡಮ್, ಇನ್ನೊಂದೆರಡು ಕಡುಬು ಸಿಗ್ಬೋದಾ? ಅದು ಪ್ರಸಾದ.